ಮೀನರಾಶಿಯವರಿಗೆ ಶುಭಪ್ರದ ಅಂತ ಹೇಳ್ಬೋದು. ಯಾಕಂದರೆ ಜನ್ಮದಲ್ಲಿ ನಿಮಗೆ ಶನಿ ಇದ್ದಾನೆ, ನೀವು ತಿಳ್ಕೊಂಬಿಡಿ, ವಕ್ರ ಶನಿ ಇರೋದ್ರಿಂದ, ಮತ್ತು ಈಗ ತಾತ್ಕಾಲಿಕ ಗುರುಬಲ ನಿಮಗೆ ಬರ್ತಾ ಇದೆ. ಇನ್ನು ಜನ್ಮ ಶನಿ ಪ್ರಭಾವ ಇರೋದ್ರಿಂದ ಸ್ಥಿರತೆ ಮತ್ತು ಉಂಟಾಗುತ್ತೆ, ಕೆಲಸ ಕಾರ್ಯದಲ್ಲಿ ವಿಳಂಬ ಅಂತ ಹೇಳ್ತಾರೆ. ಈಗ ಜನ್ಮ ಶನಿ ಅಂತಿದ್ರೆ ಅದು ಕೆಲಸ ಕಾರ್ಯದಲ್ಲಿ ವಿಳಂಬನೆ. ಆದರೂ ಗುರುಬಲ ಇದೆ, ನಿಮಗೆ ಸ್ವಲ್ಪ ತೊಂದರೆ ಆಗ್ಬೋದು, ತಡ ಆಗ್ಬೋದು, ಅದರಲ್ಲಿ ಯಶಸ್ವಿ ಕಾಣ್ತೀರಾ ಅಂತ. ಇನ್ನು ರಾಷ್ಟ್ರಾಧಿಪತಿ ಪಂಚಮ ಸ್ಥಾನದಲ್ಲಿ ಉಚ್ಚ ಸ್ಥಾನದಲ್ಲಿ ಇರೋದ್ರಿಂದ ನಿಮಗೆ ಮಕ್ಕಳಿಂದ ನೆಮ್ಮದಿ, ಹಣಕಾಸಿನ ವಿಚಾರದಲ್ಲಿ ಹೆಚ್ಚು ಅನುಕೂಲ ಅಂತ. ನೋಡಿ, ರಾಷ್ಟ್ರಾಧಿಪತಿ ಗುರು ಏನಾಗಿದೆ, ಪಂಚಮ ಸ್ಥಾನದಲ್ಲಿದೆ. ನೋಡಿ, ನಿಮ್ಮ ರಾಶಿಯಿಂದ 5ನೇ ಸ್ಥಾನದಲ್ಲಿ ಗುರು ಇರೋದ್ರಿಂದ ಏನಾಗುತ್ತೆ, ಮಕ್ಕಳಿಂದ ನೆಮ್ಮದಿ ಅಂತ ಹೇಳ್ತಾ ಇದೆ. ಯಾಕಂದರೆ ನಿಮ್ಮ ಮಕ್ಕಳಿಂದ ಏನೋ ಒಂದು ಅನುಕೂಲಗಳಾಗ್ಬೋದು, ಮಕ್ಕಳು ಒಳ್ಳೆತನದಲ್ಲಿ ಬೆಳವಣಿಗೆ ಆಗ್ಬೋದು, ಏನೋ ಎಕ್ಸಾಮ್ಸಲ್ಲಿ ಒಳ್ಳೆ ಮಾರ್ಕ್ಸ್ ತೊಗೋಬೋದು, ಅಥವಾ ಎಲ್ಲ ಒಂದು ಕ್ರೀಡೆಯಲ್ಲಿ ನಿಮ್ಮ ಮಕ್ಕಳು ವಿಜಯಶಾಲಿ ಆಗ್ಬೋದು, ಅದೆಲ್ಲ ಕೂಡ ಇರುತ್ತೆ. ಅದರಿಂದ ಹಣದ ವಿಚಾರವಾಗಿ ಕೂಡ ನಿಮಗೆ ಅನುಕೂಲ ಅಂತ ಹೇಳ್ತಾ ಇದ್ದಾರೆ. ಇನ್ನು ರಾಷ್ಟ್ರಾಧಿಪತಿ ಪಂಚಮ ಸ್ಥಾನದಲ್ಲಿ ಉಚ್ಚ ಸ್ಥಾನದಲ್ಲಿ ಇರೋದ್ರಿಂದ ಮಕ್ಕಳಿಂದ ನೆಮ್ಮದಿ ಜೊತೆಯಲ್ಲಿ ಏನಾಗುತ್ತೆ, ಹಣಕಾಸು ವಿಚಾರದಲ್ಲಿ ಕೂಡ ಅನುಕೂಲ ಆಗುತ್ತೆ. ಮತ್ತು 6ನೇ ಮನೆಯಲ್ಲಿ ಕೇತು ಇರೋದ್ರಿಂದ ನಿಮಗೆ ನೋಡಿ, ಇದೊಂದು ತಿಳ್ಕೊಳ್ಬೇಕು, ಗಮನದಲ್ಲಿ ಇಟ್ಕೊಳ್ಳಿ. 6ನೇ ಮನೆಯಲ್ಲಿ ಕೇತು ಇರೋದ್ರಿಂದ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡಲೇಬೇಕು. ಪದೇ ಪದೇ ಸುಸ್ತು, ಆಯಾಸ ಹೆಚ್ಚಾಗುವಂಥದ್ದು. ಯಾಕಂದರೆ ಈಗ ಏನಾಗುತ್ತೆ, ಈಗ ಷಷ್ಠ ಸ್ಥಾನದಲ್ಲಿ ಆರೋಗ್ಯ ಸ್ಥಾನ ಅಂತ ನಾವು ಹೇಳ್ತೀವಿ. ಇದರಲ್ಲಿ ಏನಾಗುತ್ತೆ, ಕೇತು ಕಟ್ ಮಾಡಿಬಿಡ್ತಾನೆ, ಏನೋ ತೊಂದರೆ ಮಾಡುವಂಥದ್ದು, ಆಪರೇಷನ್ಗಳಾಗುವಂಥದ್ದು, ಅಪಘಾತಗಳಾಗುವಂಥದ್ದಾಗುತ್ತೆ. ಮೀನರಾಶಿಯವರು 7.5 ಕೂಡ ಇರೋದ್ರಿಂದ ನೀವು ಈ 48 ದಿನಗಳ ಕಾಲ ತುಂಬ ಹುಷಾರಾಗಿರಬೇಕು. ವಾಹನ ಚಲಾವಣೆ ನೀವು ಮಾಡ್ಲಿಕ್ಕೆ ಹೋಗಲೇಬೇಡಿ. ದೂರ ಪ್ರಯಾಣ ಇತ್ತು ಅಂದರೆ ನೀವು ಗಾಡಿ ಓಡಿಸ್ಲಿಕ್ಕೆ ಹೋಗಬೇಡಿ. ನೀವು ತುಂಬ ಹುಷಾರಾಗಿರಿ. ವಿನಾಕಾರಣ ತೊಂದರೆಗಳಾಗುವಂಥದ್ದು, ಆರೋಗ್ಯ ಸಮಸ್ಯೆ, ಪದೇ ಪದೇ ಸುಸ್ತು, ಆಯಾಸ, ಇನ್ನಿತರ ಸಮಸ್ಯೆಗಳನ್ನು ನೀವು ಎದುರಿಸಬೇಕು. ಇನ್ನು ಸಪ್ತಮ ಸ್ಥಾನದಲ್ಲಿ ಶುಕ್ರ ನೀಚನಾಗಿದ್ದು ಶನಿಯ ದೃಷ್ಟಿಗೆ ಒಳಗಾಗಿರೋದ್ರಿಂದ ದಂಪತಿಗಳ ನಡುವೆ ಅಷ್ಟೊಂದು ಸಾಮರಸ್ಯ ಇರೋದಿಲ್ಲ ಅಂತ ಹೇಳ್ತಾ ಇದ್ದೀವಿ. ಒಬ್ರಿಗೊಬ್ರು ಒಪ್ಪೋದಿಲ್ಲ, ಒಬ್ರಿಗೊಬ್ರು ನಂಬೋದಿಲ್ಲ. ಅದರಲ್ಲೇ ಹೇಳ್ತಾ ಇದ್ದೆ ನೋಡಿ, ಯಾಕಂದರೆ ಸಪ್ತಮ ಸ್ಥಾನದಲ್ಲಿ ಈಗ ತೊಂದರೆಗಳಾಗ್ತಾ ಇರೋದ್ರಿಂದ ನಿಮ್ಗೇನಾಗುತ್ತೆ, ದಂಪತಿಗಳ ನಡುವೆ ಯಾರು ಮದುವೆ ಆಗಿರ್ತೀರಾ, ನಿಮ್ಮ ದಾಂಪತ್ಯ ಸುಖದಲ್ಲಿ ಕೂಡ ತೊಂದರೆಗಳನ್ನ ಅನುಭವಿಸ್ಬೇಕಾಗುತ್ತೆ. ಹಾಗಾಗಿ ಇದ್ರ ಜೊತೆ ಏನಾಗ್ತಿದೆ, ಸ್ನೇಹಿತರಿಂದ ಕೂಡ ನೆಮ್ಮದಿ ಪ್ರಾಪ್ತಿ ಆಗುತ್ತೆ. ಯಾಕಂದರೆ ನಿಮ್ಮ ಮನೆಯಲ್ಲಿ ತೊಂದರೆ ಆದರೆ ನಿಮ್ಮ ಸ್ನೇಹಿತರೇ ಅಲ್ವಾ ನಿಮಗೆ. ಹಾಗಾಗಿ ನಿಮ್ಮ ಬಂಧು ಬಳಗದವರು, ನಿಮ್ಮ ಸ್ನೇಹಿತರಿಂದ, ನಿಮ್ಮ ಯಾರು ಹಿತ ಮಿತ್ರರು ಇರ್ತಾರೆ ಅವರಿಂದನೂ ಕೂಡ ನಿಮಗೆ ಅನುಕೂಲಗಳು ಆಗುವಂಥದ್ದು. ಇನ್ನು ಕರ್ಮಸ್ಥಾನಾಧಿಪತಿ ಗುರು ಉಚ್ಚ ಸ್ಥಾನದಲ್ಲಿ ಇರೋದ್ರಿಂದ ಉದ್ಯೋಗದಲ್ಲಿ ಉತ್ತಮ ಅಭಿವೃದ್ಧಿ ಕಾಣ್ತಾರೆ. ನೀವು ಏನೇ ಕೆಲಸ ಮಾಡಿ ನೋಡಿ, ಇಲ್ಲಿ ಏನು ಹೇಳ್ತಾ ಇದೆ ಮೀನರಾಶಿಯವರಿಗೆ, ನಿಮಗೆ ಸಂಸಾರದಲ್ಲಿ ಮಾತ್ರ ತೊಂದರೆ ಆಗ್ತಿರುವಂಥದ್ದು, ನಿಮಗೆ ಉದ್ಯೋಗದಲ್ಲಿ ಅನುಕೂಲ ಇದೆ. ಗುರು ಉಚ್ಚ ಸ್ಥಾನದಲ್ಲಿ, ಕರ್ಮಾಧಿಪತಿ ಗುರು ಉಚ್ಚ ಸ್ಥಾನದಲ್ಲಿ, ಪರಮೋಚ್ಚ ಸ್ಥಾನದಲ್ಲಿ ಇರೋದ್ರಿಂದ ಎಲ್ಲಿ ಕೆಲಸ ಮಾಡ್ತಾ ಇರ್ತೀರಾ ಮುಂಬಡ್ತಿ ಸಿಗುವಂಥದ್ದು, ಮತ್ತು ಏನು ಹೇಳ್ತಾರೆ ನಿಮಗೆ ಅನುಕೂಲಗಳಾಗುವಂಥದ್ದು, ನಿಮ್ಮ ಉದ್ಯೋಗದಲ್ಲಿ ಅಭಿವೃದ್ಧಿ ಆಗುವಂಥದ್ದೆಲ್ಲ ಕೂಡ ಇರುತ್ತೆ. ಇನ್ನು ಗುರು ಉಚ್ಚ ಸ್ಥಾನದಲ್ಲಿ ಇರೋದ್ರಿಂದ ಏನಾಗುತ್ತೆ, ಆ ಸ್ವಂತ ಉದ್ಯೋಗಸ್ಥರಿಗೆ ಹೆಚ್ಚು ಲಾಭ ಹಾಗೂ ಅಭಿವೃದ್ಧಿ. ನೋಡಿ, ಯಾರೆಲ್ಲ ಓನ್ ಬಿಸ್ನೆಸ್ ಮಾಡ್ತಾ ಇರ್ತೀರ, ನೀವು ಓನ್ ಬಿಸ್ನೆಸ್ ಮಾಡೋರಿಗೆ ತುಂಬ ಚೆನ್ನಾಗಿರುತ್ತೆ. ಈಗ ಪಾರ್ಟ್ನರ್ಶಿಪ್ಪಲ್ಲಿ ಮಾಡ್ತಾ ಇದ್ರು ಕೂಡ ನಿಮಗೆ ಅನುಕೂಲಗಳಿದೆ. ಆದರೆ ಯಾರು ಸ್ವಂತಕ್ಕೆ ಓನ್ ಬಿಸ್ನೆಸ್ ಮೀನರಾಶಿಯವರು ಮಾಡ್ತಾ ಇರ್ತೀರಾ, ಈ ತಾತ್ಕಾಲಿಕ ಗುರುಬಲದಿಂದ ನಿಮ್ಮ ಬಿಸ್ನೆಸ್ ಡೆವಲಪ್ಮೆಂಟ್ ಆಗುತ್ತೆ. ನಿಮಗೆ ನೀವು ಯಾವುದಾದ್ರೂ ಬಿಸ್ನೆಸ್ ಮಾಡಿ ಆದರೆ ಉನ್ನತ ಮಟ್ಟಕ್ಕೆ ಹೋಗಲಿಕ್ಕೆ ತುಂಬ ಶುಭ ದಿನಗಳು ಇದೆ ಅಂತ ಹೇಳ್ಬೋದು. ಕೆಲವರು ನೋಡಿ, ಎಲ್ಲೊಂದು ಹತ್ರ ಕೆಲಸ ಮಾಡ್ತೀರಾ, ಗುರುಗಳೇ ನಾವು ಇನ್ನೊಂದು ಬ್ರಾಂಚ್ ಓಪನ್ ಮಾಡಬೇಕು ಅಂದ್ಕೊಳ್ತಾ ಇರ್ತೀರಾ, ಮಾಡಿ.